ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಹೇಳ್ಬಿಟ್ಟಿದ್ನಲ್ವಾ ಮಧು ಬಂಗಾರಪ್ಪನವ್ರಿಗೆ, ಅದಕ್ಕೆ ಟೀಕೆ ಆಕ್ರೋಶ ಆಗ್ಬಿಡ್ತು. ಆಮೇಲೆ ಕ್ರಮ ತಗೊಳ್ರಿ ಅಂತ ಹೇಳ್ಬಿಡ್ರಿ. ಇಲ್ಲ ರೀ, ನಾನು ವಿದ್ಯಾರ್ಥಿಗೆ ಏನು ಕ್ರಮ ತಗೊಳಕ್ ಕೇಳಿಲ್ಲ, BO ವಿರುದ್ಧ ಹೇಳಿದ್ದಷ್ಟೇ ಅಂತ ಹೇಳಿದ್ರು. ನನ್ನ ರಕ್ತದಲ್ಲೆಲ್ಲ ಕನ್ನಡ ಇದೆ ಅಂತ ಅವರೆಲ್ಲ ಮಾತಾಡಿದ್ದಾರೆ. ಸರಿ, ಅವ್ರ ರಕ್ತದಲ್ಲಿ ಇದೆಯೋ ಜೀನಲ್ಲಿ ಇದೆಯೋ ಎಲ್ಲೋ ಇದೆ. ಈಗ ಅದನ್ನ ಅಲ್ಲಿಗೆ ಬಿಡೋದು ಉತ್ತಮ. ಹೌದು. ಈಗ ಯಾರೊಬ್ರು ಫೋನ್ ಮಾಡ್ಬಿಟ್ಟು ನೀವು ಕನ್ನಡ ಟೆಸ್ಟ್ ತಗೊಳ್ಳಿ ಏನಕ್ಕಾಗತ್ತ ಅವ್ರನ್ನ ಮತ್ತೆ ಆಲ್ ರೈಟ್ ಆಗಿದೆ, ಬಿಟ್ಬಿಡ್ಬೇಕು ಅದನ್ನ ಅಲ್ಲಿಗೆ. ಭಾಳ ಹಿಂದೆ ಆಕಾಶವಾಣಿನಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಇದ್ದಂಥ ಕಾಲದಲ್ಲಿ ಅದೇನೇನೋ ಗಲಿ ಗಲಿ ಡ್ಯಾಶ್ ಡ್ಯಾಶ್ ಅಂದ್ಕೊಂಡು ಏನೇನೋ ಬಂದ್ಬಿಡ್ತಪ್ಪ, ಇಶ್ಯೂ ಮಾಡ್ಕೊಂಡಿದ್ರು ಅದನ್ನ. ಅದರಿಂದ ಇನ್ನಷ್ಟು ಜನ ತಿಳ್ಕೊಂಡ್ರು. ಅಯೋಗ್ಯ ಸಚಿವ ಮತ್ತು ಆರೋಗ್ಯ ಸಚಿವ ಇದ್ದಂಗೆ ಪೇಪರಲ್ಲಿ ತಪ್ಪಾದಾಗ ಪೇಪರಲ್ಲಿ ಆರೋಗ್ಯ ಸಚಿವ ಬದಲು ಅಯೋಗ್ಯ ಸಚಿವ ಅಂತ ಹಾಕಿದ್ರು. ಅವ್ರು ಅಂತ ಕೂಗಿದ್ರು. ಬೆಳಗ್ಗೆ ಫ್ರಂಟ್ ಪೇಜಲ್ಲಿ ಹಾಕಿದ್ರು, ಇವ್ರನ್ನ ಆರೋಗ್ಯ ಸಚಿವ ಅಂತ ಕರೆಯೋ ಬದಲು ನಾವು ಅಯೋಗ್ಯ ಸಚಿವ ಅಂತ ಹಾಕಿದ್ವಿ ಅಂತ. ಹಾಗಾಗುತ್ತೆ, ಬಿಟ್ಬಿಡ್ಬೇಕು. ಇದೆಲ್ಲ ತುಂಬ ಸಣ್ಣ ಮ್ಯಾಟ್ರು. ಇನ್ನೊಂದು ರೈತರ ಸಾಲ ಮನ್ನಾ ವಿಚಾರದಲ್ಲಿ ರೈತರು ಮತ್ತೆ ಜಟಾಪಟಿ ಅವರದ್ದು ಇವ್ರು ಹಳೆ ಕತೆ ಬಿಟ್ಟವ್ರೆ. 72,000 ಕೋಟಿ ನಮ್ಮ ಸರ್ಕಾರ ಮಾಡಿತ್ತು ಅಂತಾರೆ. 1947ನಲ್ಲಿ ನಿಮ್ಮ ಮನೆಗೆ ಒಂದು ಬಲ್ಬ್ ಕೊಟ್ಟಿದ್ದೆ ಅಂತ ಹೇಳಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.